यच्छक्तयो वदतां वादिनां वै विवादसंवादभुवो भुवन्ति कुर्वन्ति तेषां पुनरात्ममोहं तस्मै नमोऽनन्तगुणाय भूम्ने श्रीरित्ररूपिण्युर्गाय पादयोः करोति मानं बहुधा विभूतिभिः प्रियङ्कश्रितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानुत्युरुधेह गीतः संसार आधावतिकारतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम्। श्रीगुरुभ्यो नमः। अथातः भागवतस्य प्रथमे स्कन्धे पंचमे अध्याये दशमः श्लोकः, ಒಂದನೇ ಸ್ಕಂದದ 5ನೇ ಅಧ್ಯಾಯದ 10ನೇ ಶ್ಲೋಕः ಇದಾनीಂ ಸರ್ವೈಃ ವ್ಯಾಖ್ಯಾನೈಃ ಪುರಸ್ಸರಂ ಪ್ರಸ್ತೂಯತೆ। ಭಾಗವತಸ್ಯ ಕಥಾಮೃತಂ ಶ್ರೋತುಂ ಸಜ್ಜಮಾನಾನಾಂ ಸರ್ವೇಷಾಂ ಅಸ್ಮಾಕಂ प्रथमं तो अयं भागः श्रवणपथम् आगमत्। व्यासः वेदान् विभज्यापि महाभारतं रचयित्वापि अतृप्तः सन्तस्थौ। तस्य ताम् अतृप्तिं जानान इव नारदः तस्य आश्रमम् आजगाम। स च हे भगवन्, यद्यपि महाभारते अन्येषु च ग्रन्थेषु भगवतः अमलं यशः भवता संवर्णित एव श्रूयते, तथापि अनुदितप्रायमेव तद्यशः वर्णितमपि मन्दाधिकारिणां तद्यशः नैव ज्ञातुं शक्यते। धर्मादीन् अर्थान्, धर्मम् अर्थं कामं मोक्षं च एतान् सर्वेपि कवयः अतीते काले, अद्यत्वे, भविष्यति च काले वर्णयित्वा अन्तं प्राप्नुवन्ति। परन्तु भगवतः वासुदेवस्य महिमानं तु पुनः पुनः वर्णयित्वापि नैव अन्तं प्राप्नुवन्ति एते ब्रह्मादयः गिरांपतयोपि। यदि एतेषां गिरांपतीनामेव इयम् अवस्था, तर्हि त्वन्मायया विहतदृष्टीनाम् अस्माकं का कथा, का गतिः? किं तस्य ते वयम् असद्गतयः गृणीम? सर्वेप्येते अस्माकं गतिप्रकाराः मानसाः, वाचिकाः, शारीरिकाश्च असन्त एव, व्यर्थाः एव। संसारे लुठताम् अस्माकं सर्वाः अपि प्रवृत्तयः केवलं लौकिकमुखाः एव भवन्ति। एवं च वेदैरपि अवर्ण्यमहिमानं भवन्तं वासुदेवं वर्णयितुं पामराः वयं कथं पारयाम? अतः भारते अनुवर्णितोपि भगवतः महिमा पुनः पुनः अनुवर्णनम् अर्हति। भागवते इदानीं संवर्णितां नाम भगवन्महिमा, भागवते वर्णनानन्तरमपि पुनः अस्य महिमा ग्रन्थान्तरेषु वर्णनम् अर्हत्येव भविष्यति काले। वर्णयिष्यति च अयमेव भगवान् भविष्यति काले।
ಅನ್ಯಗ್ರಂಥ ವ್ಯಾಜೇನ. ಅತ್ರ ಅಯಂ ದಶಮಃ ಶ್ಲೋಕಃ. ನ ತದ್ವಚಶ್ಚಿತ್ರಪಥಂ ಹರೇರ್ಯಶೋ ಜಗತ್ಪವಿತ್ರಂ ನ ಗೃಣೀತ ಕರಿಹಿಚಿತ ತದ್ವಾಯಸಂ ತೀರ್ಥಮುಷಂತಿ ಮಾನಸಾಹ ನಯತ್ರ ಹಂಸ ನ್ಯಪತನ್ ಮಿಮಿಕ್ಷಯ ಅಂತ ಈ ಶ್ಲೋಕ. ನ್ಯಪತನ್ ಮಿಮಿಕ್ಷಯ ಅಂತ ಈ ಕೆಲವು ಕಡೆ ಪಾಠ ಇದ್ದರೆ, ನಿರಮಂತಿ ಉಷಿಕ್ಷಯ ಅಂತ ಕೆಲವು ಕಡೆ ಪಾಠ ಇದೆ. ಅದು ಪಾಠ ಹೇಗೆ ಇರಲಿ, ಆ ಎರಡೂ ಪಾಠಗಳ ಅರ್ಥಗಳನ್ನು ನೋಡೋಣ. ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರು ಪರಿಗ್ರಹಿಸಿದ, ವ್ಯಾಖ್ಯಾನಿಸಿದ ಪಾಠ ನ್ಯಪತನ್ ಮಿಮಿಂಕ್ಷಯ ಅಂತ. ಏನು ಆ ಶ್ಲೋಕ ಏನು ಹೇಳ್ತದೆ ಅನ್ನೋದನ್ನು ಒಂದ್ಸರಿ ನೋಡಬೇಕು. ಏನಾದರೂ ಸಾಧಕ ಈ ಜಗತ್ತಿನಲ್ಲಿ ಏನನ್ನಾದರೂ ವರ್ಣನೆ ಮಾಡುವುದಿದ್ದರೆ, ತನ್ನ ಪಾಂಡಿತ್ಯವನ್ನು, ತನ್ನ ವಾಗ್ವೈಭವವನ್ನು ಸಾರ್ಥಕ ಮಾಡಿಕೊಳ್ಳುವುದಿದ್ದರೆ, ಅದು ವಾಚಸ್ಪತಿಯಾದ ಭಗವಂತನನ್ನು ಕೊಂಡಾಡಬೇಕು. ಭಗವಂತನನ್ನು ಕೊಂಡಾಡದೆ ಹೋದರೆ ಅನೇಕ ಸುಂದರವಾದಂಥ ಗ್ರಂಥಗಳಿವೆ. ಬಾಣಭಟ್ಟನ ಕಾದಂಬರಿ ಮೊದಲಾದ ಗ್ರಂಥಗಳೇ ಇವೆ. ಅದ್ಭುತವಾದ ಗದ್ಯ ಪ್ರಕಾರ ಅದು. ಆದರೆ ಯಾವುದೋ ಕಾಲ್ಪನಿಕವಾದ ಕಥೆಯ ಚೌಕಟ್ಟಿನಿಟ್ಕೊಂಡು ಹೊರಟಿರುವಂಥ ಗ್ರಂಥ. ತುಂಬ ಸುಂದರವಾದಂಥ ಅಲಂಕಾರಗಳು, ಪದಬಂಧಗಳು, ಸಮಾಸಗಳು ಅದಕ್ಕೆ ಆ ಗ್ರಂಥದಲ್ಲಿ ಕಂಡು ಬರ್ತವೆ. ಅಂಥವೇ ಮತ್ತು ಅನೇಕ ಕಾವ್ಯಗಳಿವೆ. ದಂಡಿಯ ದಶಕುಮಾರಿ ಸರಿತ ಮೊದಲಾದ ಕಾವ್ಯಗಳು. ಆದರೆ ಭಗವಂತನ ಮತ್ತು ಭಾಗವತರ ಮಹಿಮೆಯನ್ನು ವರ್ಣನೆ ಮಾಡುವ ಒಂದು ಪ್ರಸಂಗ ಮಾತ್ರ ಅಲ್ಲಿ ಕಾಣಿಸೋದಿಲ್ಲ. ಆದ್ದರಿಂದಲೇ ಅವು, ಆ ಎಲ್ಲ ಗ್ರಂಥಗಳು ಕೂಡ ಹಂಸಗಳ ವಿಹಾರಕ್ಕೆ ಯೋಗ್ಯವಾದ ಸರೋವರದಂತೆ ಅಲ್ಲ. ಅವು ಕಾಗೆಗಳು ವಿಹಾರ ಮಾಡುವಂಥ ಕಲುಷಿತವಾದ ನೀರಿನಂತೆ, ಹೊಲಸು ನೀರಿನ ಹಳ್ಳದಂತೆ ಆಗಿಬಿಡ್ತವೆ. ಯಾಕೆಂದರೆ ಮುಮುಕ್ಷುಗಳಾದವರಿಗೆ, ಮೋಕ್ಷವನ್ನು ಬಯಸುವವರಿಗೆ, ಶ್ರವಣ ಮನನ ಧ್ಯಾನ ಮಾಡಲಿಕ್ಕೆ ಬಯಸುವವರಿಗೆ, ಜಿಜ್ಞಾಸ ಮಾಡಬೇಕು ಅಂತ ಹೊರಟವರಿಗೆ ಈ ಗ್ರಂಥಗಳೇ ಬೇಡ ಅಂತ ಕಾಣಿಸ್ತವೆ. ಯಾರೋ ಅಜ್ಞ ಜನರಿಗೆ, ಯಾರೋ ರಾಜರು, ಅಧಿಕಾರಸ್ಥರು ಮೊದಲಾದವರನ್ನು ವರ್ಣನೆ ಮಾಡಿ ಅವರ ಪ್ರೀತಿಯನ್ನು ಸಂಪಾದನೆ ಮಾಡಿ ಆ ಬಳಿಕ ತಮ್ಮ ಹೊಟ್ಟೆ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಮಾತ್ರ ಅದರಿಂದ ಉಪಯೋಗ ಆಗ್ತದೆ. ಅದೊಂದು ದೊಡ್ಡ ದುರಂತ ಆ ಎಲ್ಲ ಕಾವ್ಯಗಳು ಅಂತ ಈ ಶ್ಲೋಕ ಹೇಳ್ತಾ ಇದೆ. 10ನೇ ಶ್ಲೋಕ. ಇಲ್ಲಿ ಮಾನಸಾಹ ಅಂದರೆ ಸತ್ವಪ್ರಧಾನೇ ಮನಸ್ಸಿ ವರ್ತಮಾನಾಹ ಹಂಸಾಹ. ಇದು ಶ್ರೀಧರೀಯ ವ್ಯಾಖ್ಯಾನದಲ್ಲಿ ನಮ್ಗೆ ಕಂಡುಬರುವಂಥ ಮಾತು. ಸತ್ವಗುಣವುಳ್ಳ ಮನಸ್ಸನ್ನು ಶ್ರವಣವನನ ಧ್ಯಾನಗಳಿಗೆ ಉಪಯೋಗ ಮಾಡಿಕೊಳ್ಳುವಂಥ ಸಾಧಕರು ಅಂತ ಅದರ ತಾತ್ಪರ್ಯ. ಆದರೆ ಅವರು ಇಂಥ ಕ್ಷುದ್ರವಾದ ಕಾವ್ಯಗಳಲ್ಲಿ ಯಾವತ್ತೂ ಕೂಡ ಮನಸ್ಸಿಡೋದೇ ಇಲ್ಲ. ಉಷಿಕ್ಷಯಾಹ ಅಂತ ಬೇರೆಯವರೆಲ್ಲ ಇಟ್ಕೊಂಡಿರುವ ಪಾಠ. ಉಷಿಕ್ ಅಂದರೆ ಭಗವಂತ. ಉಷಕಾಂತವು ಅಂತ ಧಾತು ಇದೆ, ವಶಕಾಂತವು ಇದ್ದಿರಬೇಕು. ಎಲ್ಲರಿಂದಲೂ ಬಯಸಲ್ಪಡುವಂಥ ಅತ್ಯಂತ ಸುಂದರವಾದ ವ್ಯಕ್ತಿತ್ವವುಳ್ಳವನು ಭಗವಂತ. ಅವನಲ್ಲಿ ಕ್ಷಯ ನಿವಾಸ, ಭಗವಂತನನ್ನೇ ನೆಲೆ ಮಾಡಿಕೊಂಡವರು, ಅವರನ್ನೇ ನಂಬಿ ಮುಂದುವರಿಯುವಂಥವ್ರು, ಅಂಥವರಿಗೆ ಉಷಿಕ್ಷಯರು ಅಂತ ಕರೀತಾರೆ. ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಭಾವಿಸಿದವರು ಅಂತ ಅರ್ಥ. ಅಂಥವರು ಭಗವಂತನನ್ನೇ ನಂಬಿದವರು ಈ ಹಂಸರಂತೆ ಇದ್ದಾರೆ. ಅವರು ಈ ಮಾನಸ ಸರೋವರದಲ್ಲಿ ವಿಹಾರ ಮಾಡ್ತಾರೆ ಹೊರತು ಇಂಥ ಯಾವುದೋ ಕ್ಷುದ್ರವಾದಂಥ ಕಾವ್ಯದಲ್ಲಿ ಅವರು ವಿಹಾರ ಮಾಡುವುದೇ ಇಲ್ಲ. ತ್ಯಕ್ತ ವಿಚಿತ್ರಾನ್ನಾದಿ ಯುಕ್ತೇಪಿ ಉಚ್ಚಿಷ್ಟಕರ್ತೆ ಕಾಕಕ್ರೀಡಾ ಸ್ಥಾನೇ ನ ನಿರಮಂತಿ ಇತಿ ಶ್ಲೇಷಃ. ಯಾವುದೋ ಕೊಳಚೆ ನೀರು, ಒಂದು ಚರಂಡಿಯ ನೀರು, ಅದರಲ್ಲಿ ಯಾರ್ಯಾರೋ ಉಂಡು ತಿಂದು ಎಸೆದಂಥ
ನಾನಾ ಥರದ ಸುಂದರವಾದ ಆಹಾರನೂ ಅಲ್ಲಿರ್ತದೆ. ಅದು ಕಾಗೆಗಳು ವಿಹಾರ ಮಾಡುವ ಸ್ಥಳ ಅಷ್ಟೇ. ಅದು ಹಂಸಗಳು ಅಲ್ಲಿ ಬಂದು ವಿಹಾರ ಮಾಡುವುದೇ ಇಲ್ಲ ಅಂತ ಅದರ ಅಭಿಪ್ರಾಯ. ಇದು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಅರ್ಥ ಸುಂದರವಾಗಿದೆ, ಅದಕ್ಕೇನು ಬೇರೆ ಆಕ್ಷೇಪವಿಲ್ಲ. ಉಷಿಕ್ಷಯ ಅನ್ನುವ ಒಂದು ಶಬ್ದದ ಬಗ್ಗೆ ಮಾತ್ರ ವಿವಾದ ಅಷ್ಟೆ. ಹಿಂದೆ ಪ್ರಿಯಾ ಪರಮಹಂಸಾನಾಂ ತಯೇವ ಹ್ಯಚ್ಯುತ ಪ್ರಿಯಾ ಅಂತ ಭಾಗವತದಲ್ಲಿ ಬಂದಿದೆ. ಭಗವಂತನಿಗೆ ಮತ್ತು ಭಾಗವತರಿಗೆ ಪ್ರಿಯವಾದ ಧರ್ಮಗಳು ಅಂತ. ಆ ಧರ್ಮಗಳನ್ನು ಹೇಳದೆ ಹೋದರೆ ಆ ಕಾವ್ಯ ಯಾವತ್ತೂ ಕೂಡ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅಂತ ತಾತ್ಪರ್ಯ. ನತತ್ ಪವಿತ್ರಂ ನತದ್ವಚಶ್ಚಿತ್ರಪದಂ ಹರೇರ್ಯಶೋ ಜಗತ್ ಪವಿತ್ರಂ, ಜಗತ್ತನ್ನು ಪಾವನಗೊಳಿಸುವಂಥದ್ದು. ಯಾರು ತಮ್ಮ ಮುಖದಿಂದ ಆ ಭಗವಂತನ ಕಥೆಯನ್ನು ಹೇಳ್ತಾರೋ, ಯಾರು ಕೇಳ್ತಾರೋ, ಆ ಕೇಳುವವರ ಹೇಳುವವರ 5 ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಲ್ಲವನ್ನೂ ಕೂಡ ಒಟ್ಟಾರೆ ಅವ್ರ ವ್ಯಕ್ತಿತ್ವವನ್ನು ಪವಿತ್ರಗೊಳಿಸುವಂಥ ಕಥೆ ಅಂತ ಅದಕ್ಕೆ ತಾತ್ಪರ್ಯ. ಒಂದು ವೇಳೆ ಆ ಭಗವಂತನ ಕಥೆಯನ್ನು ಹೇಳದೆ ಹೋದರೆ ಅಂಥ ಪ್ರಬಂಧ, ಅದು ಸಾಹಿತ್ಯ, ಅದು ವ್ಯರ್ಥ ಅಂತ ಅದರ ತಾತ್ಪರ್ಯ. ವಾಯಸೇ ತೀರ್ಥೆ, ಕಾಗೆಗಳು ಸಂಚಾರ ಮಾಡುವ, ಕಾಗೆಗಳು ವಿಹರಿಸುವ ತೀರ್ಥದಲ್ಲಿ ಉಷಿಕ್ಷಯ ಅಂತಲೇ ಪಾಠ ಇಟ್ಕೊಂಡಿದ್ದಾರೆ ವೀರರಾಘವರು ಕೂಡ. ಉಷಿಕ್ ಅಂದರೆ ಕಮನೀಯವಾದ, ನಿರತಿಶಯ ಪ್ರಿಯವಾದ, ಎಲ್ಲರಿಗೂ ಅತ್ಯಂತ ಪ್ರಿಯವಾದ ಬ್ರಹ್ಮ ಅಂತ ಅರ್ಥ. ಅದರಲ್ಲಿ ಬ್ರಹ್ಮಾನಂದ ಅನುಭಾವಕಾಹ, ಆ ಬ್ರಹ್ಮನಲ್ಲೇ ಮುಳುಗಿ ಬ್ರಹ್ಮಾನಂದದಲ್ಲಿ ತೇಲಾಡುವ ಆ ಹಂಸಗಳು, ಅವರು ಸ್ವಚ್ಛವಾದ ಮನಸ್ಸುಳ್ಳವರು. ಅವರಿಗೆ ಇಲ್ಲಿ ಸ್ಥಾನ ಬೇಕಾಗುವುದೇ ಇಲ್ಲ. ಇಂಥ ಕ್ಷುದ್ರವಾದ ಸರೋವರದಲ್ಲಿ ಸ್ಥಾನ ಬೇಕಾಗುವುದಿಲ್ಲ. ವಾಯಸ ತುಲ್ಯಾನಾಂ ಕಾಮುಕಾನಾಂ ಅನುಭವ ಯೋಗ್ಯಂ ಮನ್ಯಂತೆ. ಯಾರು ಯಾವುದೋ ನಾಯಕ ಮತ್ಯಾವುದೋ ನಾಯಕಿ ಅವರ ಸುಂದರವಾದ ಸೌಂದರ್ಯದ ವರ್ಣನೆ ಇದರಲ್ಲೇ ಮಗ್ನರಾಗ್ತಾರೆ, ಅವರು ಕಾಮುಕರಂತೆ, ಕಾಗೆಗಳಂತೆ. ಅವರು ಇಂಥ ಯಾವುದೋ ಕ್ಷುದ್ರವಾದ ಕಾವ್ಯಗಳನ್ನು ಓದ್ತಾರೆ. ವಿದ್ಯಾಭ್ಯಾಸ ಕಾಲದಲ್ಲಿ ಸಾಹಿತ್ಯದ ಜ್ಞಾನಕ್ಕೆ ವೃದ್ಧಿಗಾಗಿ, ವ್ಯುತ್ಪತ್ತಿಗಾಗಿ ಒಂದಿಷ್ಟು ಕಾವ್ಯಗಳನ್ನು ಓದುವುದು ಬೇರೆ. ಸಂಸ್ಕೃತ ಸಾಹಿತ್ಯದಲ್ಲಿ ಒಂದಿಷ್ಟು ಮಟ್ಟಿನ ಪ್ರಾವೀಣ್ಯ ಗಳಿಸಿ ಆದ ಮೇಲೆ ಮತ್ತೆ ಇಂಥ ವ್ಯರ್ಥವಾದ ಕಾಲ್ಪನಿಕ ಕಥೆಗಳು, ಯಾವುದೋ ರಾಜರ ಕಥೆಗಳು, ಇದನ್ನೆಲ್ಲ ಕೇಳಿ ಓದಿ ಸಮಯ ಹಾಳು ಮಾಡುವುದರಿಂದ ಏನೂ ಪ್ರಯೋಜನ ಇಲ್ಲ. ಈ ಉಷಿಕ್ಷಯ, ಕೆಲವು ಕಡೆ ಉಷಿಕ್ ಮತ್ತು ಕ್ಷಯ ಹೀಗೆ ಪಾಠ ಇದೆ. ಇನ್ನು ಕೆಲವು ಕಡೆ ಶಿಕ್ಷಯ, ಅಂದರೆ ಅವಧಾರಣ, ಇದು ಹೇಳ್ತಾರೆ ವೀರರಾಘವರು, ನಿರ್ಧಾರ ಅಂತ ಅರ್ಥ. ಹೀಗೆಲ್ಲ ಬೇರೆ ಬೇರೆ ಪಾಠಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ನೆಪತನ್ ಮಿಮಿಂಕ್ಷಯ ಅಂತನ್ನುವುದು ಸರಿಯಾದ ಪಾಠ. ಈಗ ಇಲ್ಲಿ ವೀರರಾಘವರ ವ್ಯಾಖ್ಯಾನ ಹೇಳಿದೆ, ಶ್ರೀಧರಿಯ ವ್ಯಾಖ್ಯಾನ ಹೇಳಿದೆ. ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಏನಿದೆ ಅಂತ ನೋಡಬೇಕು. ಹಂಸಾಹ ಅಂದರೆ ಯತಿಗಳು ಅಂತ ಅರ್ಥ. ಹಂಸಾಹ ಯತಯ ನ ನಿರಮಂತಿ ನಿತರಾಂ ರಮಂತೆ. ಅವರಿಗೆ ಇಂಥ ಕಾವ್ಯ ಬೇಕು ಅಂತ ಅನಿಸುವುದಿಲ್ಲ. ಮಾನಸಾಹ ಅಂದರೆ ಮಾನಸಿ ಸರಸಿ ಚರಂತಹ ಉಷಿಕ್ಷಯ ಕಮನೀಯ ಕಮಲಖಂಡ ನಿವಾಸಿನಃ. ಅತ್ಯಂತ ಸುಂದರವಾದ ಕಮಲದ ಸುಗಂಧವನ್ನು, ಅದರ ರಸವನ್ನು ಆಘ್ರಾಣಿಸ್ತಾ ಬದುಕುವಂಥವು ಈ ಹಂಸಗಳು. ಅವುಗಳು ಕಾಗೆಗಳು ಸಂಚಾರ ಮಾಡುವ ಮೋರಿಯ ನೀರಿನಲ್ಲಿ ಯಾವತ್ತೂ ಕೂಡ ಬರುವುದೇ ಇಲ್ಲ ಅಂತ ಇಷ್ಟೇ ಅರ್ಥ ಹೇಳಿದ್ದಾರೆ. ಇಷ್ಟನ್ನ ಅರ್ಥ ನಾವೀಗ ನೋಡಿ ಆಯಿತು. ಇನ್ನು ಮುಂದೆ ಇದಕ್ಕೆ ವಿಜಯಧ್ವಜ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ, ಹಾಗೆ ಯಾದವಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡಬೇಕು. ನೆಪತನ್ ಮಿಮಿಂಕ್ಷಯ, ಉಳಿದೆಲ್ಲ ಅರ್ಥಗಳು ಸರಿ ಇವೆ. ಮಿಮಿಂಕ್ಷ ಅಂದರೆ ಸ್ನಾನ ಮಾಡುವ ಬಯಕೆ ಅಂತ ಅರ್ಥ. ನೆಪತನ್ ಅಂದರೆ ಅಲ್ಲಿ ಇಳಿಯುವುದು, ಆ ನೀರಿಗೆ ಇಳಿಯುವುದು. ಇದು ನಾವು ಇಟ್ಕೊಂಡಿರುವಂಥ ಪಾಠ. ಆಚಾರ್ಯರು ಕೂಡ ಪಾಠ ಏನು ಇಟ್ಕೊಂಡಿಲ್ಲ. ಆಚಾರ್ಯರು ನಂತರದವರು ವ್ಯಾಖ್ಯಾನದಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ಆಚಾರ್ಯರು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಪಾಠ ಏನು ಅಂತ ಹೇಳೇ ಇಲ್ಲ. ನಮಗಿದು ಉಳಿದವರ ಪರಂಪರೆಯಿಂದ ತಿಳಿಯಬೇಕಷ್ಟೆ. ವಾಯಸಂ ತೀರ್ಥಂ ವಯೋಮಾತ್ರಾನುಜೀವಿ ಶಾಸ್ತ್ರಂ
ಯಾವ ಒಂದು ಶಾಸ್ತ್ರ, ತೀರ್ಥ ಅಂದರೆ ಶಾಸ್ತ್ರ, ವಯೋ ಮಾತ್ರ. ವಾಯಸ ಅಂದರೆ ಕಾಗೆಗಳು ಮುಳುಗಿ ಏಳುವ ಶಾಸ್ತ್ರ ಅಂತ ಒಂದರ್ಥ. ಇನ್ನೊಂದು, ಆಯಾ ವಯಸ್ಸಿನ ತಕ್ಕಂತೆ ಏನು ಮನುಷ್ಯ ಕನಸುಗಳನ್ನು ತುಂಬಿಕೊಂಡು ಬದುಕ್ತಾ ಇರ್ತಾನೆ, ವ್ಯರ್ಥವಾದ ಆಕಾಂಕ್ಷೆಯ ನಿರೀಕ್ಷೆಗಳನ್ನು ಇಟ್ಕೊಂಡು ಈ ಜಗತ್ತನ್ನೆಲ್ಲ ಗಮನಿಸ್ತಾ ಇರ್ತಾನೆ, ಅಂಥವನು ವಯಸ್ಸಿಗೆ ತಕ್ಕಂತೆ ಉಪಯೋಗ ಆಗುವಂಥ ಒಂದು ಶಾಸ್ತ್ರ ಅಂತ ಇಷ್ಟೇ ತಾತ್ಪರ್ಯ. ಅದಕ್ಕೆ ಆಚಾರ್ಯ ಹೇಳಿರುವುದು ಇಷ್ಟನ್ನೇ. ಪದರತ್ನಾವರಿ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಹೀಗೆ ಕಾಣಿಸ್ತದೆ. ಅವರು ಉಷಿಕ್ಷಯಾಹ ಅಂತನೋ ಪಾಠವನ್ನು ಗಮನಿಸಿ, ಉಷಿಕ್ ಅಂದರೆ ಶುದ್ಧಂ, ಉಷಿಕ್ ಅಂದರೆ ಕಮನೀಯತರವಾದಂಥ ಬ್ರಹ್ಮ ಅಂತ ಒಂದು ಅರ್ಥ, ಅದನ್ನು ನಾವು ನೋಡಿದ್ದೇವೆ. ಉಷಿಕ್ ಅಂದರೆ ಶುದ್ಧ ಅಂತ ಇನ್ನೊಂದು ಅರ್ಥನೂ ಕೆಲವರು ವ್ಯಾಖ್ಯಾನಕಾರರು ಹೇಳಿದಂತೆ ಕಾಣಿಸ್ತದೆ. ಅಂಥ ಪರಮಶುದ್ಧನಾದ ಪರಮ ಪವಿತ್ರನಾದ ಭಗವಂತನಲ್ಲಿ ಆಸಕ್ತಿಯನ್ನು ತೋರಿಸೋರು ಅಂತ ಅದರ ತಾತ್ಪರ್ಯ. ಈ ಒಂದು ಪಾಠ ಕೆಲವರು ಹೇಳ್ತಾರೆ, ಆದರೆ ಅದು ತಚ್ಚಿಂತ್ಯಂ, ಅದೇನೋ ಅಷ್ಟು ನಮಗೆ ಸಮಾಧಾನ ಕೊಡುವುದಿಲ್ಲ ಅಂತ ವಿಜಯಧ್ವಜರು ಅದನ್ನು ದೂರ ಇಟ್ಟಿದ್ದಾರೆ. ನೆಪತನ್ ಅಂತ ಅದು ಲಂಗ್ ಲಕಾರ, ಭೂತಕಾಲದ ಲಕಾರ ಹೇಳ್ತದೆ. ಭೂತಕಾಲ ಏನು, ವರ್ತಮಾನ ಕಾಲ ಏನು, ಭವಿಷ್ಯ ಕಾಲ ಏನು ಎಲ್ಲ ಒಂದೇ ಆಗ್ತದೆ. ಅಲ್ಲಿ ಅವರು ಇಳಿಯುವುದಿಲ್ಲ, ಜ್ಞಾನಿಗಳಾದವರು ಇದರಲ್ಲಿ ಇಳಿಯುವುದಿಲ್ಲ ಅಂತ ಅದರ ತಾತ್ಪರ್ಯ. ಪರಮಹಂಸಾಹ ಧವಲ ಪಕ್ಷಾಹವ, ಅತ್ಯಂತ ಸ್ವಚ್ಛವಾದಂಥ ಸ್ವರೂಪವುಳ್ಳವರು, ಅಂಥ ಜ್ಞಾನಿಗಳು, ಅಂಥ ಹಂಸಗಳು. ಮಿಮಿಂಕ್ಷಯ ಅಂದರೆ ವಿಚಾರ ಲಕ್ಷಣ ಸ್ನಾನೇಚ್ಛಯ. ವಸ್ತುತಃ ಮಿಮಿಂಕ್ಷ ಅಂದರೆ ಮಂಗ್ತುಮಿಚ್ಛ, ಮುಳುಗಲಿಕ್ಕೆ ಬಯಸುವುದು ಅಂತ ಅರ್ಥ. ಮುಳುಗುವುದು ಅಂದ್ರೆ ಏನು? ನೀರಿನಲ್ಲಿ ಅವಗಾಹನ ಮಾಡುವುದು ಅಂತ ಒಂದು ಅರ್ಥ ಹೇಳ್ತೇವೆ. ನೀರಿನಲ್ಲಿ ಅವಗಾಹನ ಮಾಡುವುದು ಅಂದರೆ ಮುಳುಗುವುದು ಅಂತ. ಮುಳುಗುವುದು ಅಂದರೆ ಶಾಸ್ತ್ರವೆಂಬ ನೀರಿನಲ್ಲಿ ಮುಳುಗುವುದು, ಇದು ತಾತ್ಪರ್ಯ. ವಿಚಾರ ಲಕ್ಷಣ ಸ್ನಾನೇಚ್ಛಯ. ಮಾನಸಾಹ ಬ್ರಹ್ಮಣೋ ಮನಸೋ ಜಾತಾಹ ಸನಕಾದಯ, ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ ಸನಕಾದಿ ಋಷಿಗಳು, ಅವರು ನಿರ್ಲಿಪ್ತರು, ಹಾಗೂ ಒಂದು ಅರ್ಥವನ್ನು ಮಾಡಬಹುದು ಅಂತಾರೆ. ಅಂಥವರು ಇಲ್ಲಿ ಒಳಗೆ ಈತ ಶಾಸ್ತ್ರದಲ್ಲಿ ಇಳಿಯುವುದೇ ಇಲ್ಲ, ಕ್ಷುದ್ರವಾದ ಶಾಸ್ತ್ರದಲ್ಲಿ. ಭಗವಂತನ ಮಹಿಮೆಯನ್ನು, ಭಾಗವತರ ಮಹಿಮೆಯನ್ನು ಕೊಂಡಾಡದ ಅನೇಕ ಶಾಸ್ತ್ರಗಳು ಜಗತ್ತಿನಲ್ಲಿವೆ. ಅವುಗಳನ್ನೆಲ್ಲ ಬಿಟ್ಟುಬಿಡ್ರಿ, ನೀವು ಭಗವಂತನ ಮಹಿಮೆಯನ್ನು ಮಾತ್ರ ಕೊಂಡಾಡುವಂಥ ಶಾಸ್ತ್ರವನ್ನು ಹೇಳ್ರಿ ಅಂತ ಅದರ ತಾತ್ಪರ್ಯ. ವಿಜಯಧ್ವಜರು ತಿಳಿಸುವಂಥ ಅರ್ಥ ಇದು. ಮಾನಸಾಹ ಅಂದರೆ ಮಾನಸ ಸರೋವರ ವಿಹಾರಿಣೋ ಹಂಸಾಹ, ಹಂಸಗಳು ಮಾನಸ ಸರೋವರದಲ್ಲಿ ವಿಹಾರ ಮಾಡ್ತಿರ್ತವೆ ಅಂತ ಕೇಳಿ ಬರ್ತದೆ. ವಾಯಸಂ ಅಂದರೆ ಕಾಕ ಸಂಬಂಧಿ, ಕಾಕ ಉಪಜೀವ್ಯಂ ಉಷಂತಿ ಜಾನಂತಿ. ವಾಯಸಂ ಅಂದರೆ ಆಚಾರ್ಯ ಹೇಳಿದ ಭಾಗವತ ತಾತ್ಪರ್ಯ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಜೀವನ ಮಾತ್ರೋಪಯುಕ್ತಂ, ಜೀವನ ಮಾತ್ರೋಪಯುಕ್ತಂ ಅಂತ ಯಾದವಾರ್ಯರು ಹೇಳಿದ್ದಾರೆ. ವಯೋ ಮಾತ್ರಾನುಜೀವಿ, ಅದಕ್ಕೆ ಎರಡು ಅರ್ಥ. ಒಂದು, ಆಯಾ ಯೌವನದ ಹುಮ್ಮಸ್ಸಿನಲ್ಲಿ ಅನೇಕ ಆಕಾಂಕ್ಷೆ ನಿರೀಕ್ಷೆಗಳನ್ನ ಇಟ್ಕೊಂಡು ಜಗತ್ತೆಲ್ಲವೂ ಯಾವಾಗ ಮನಸ್ಸಿಗೆ ತುಂಬ ಸುಂದರವಾಗಿ ಕಾಣಿಸ್ತಿರ್ತದೆ, ಅಂಥ ಸಂದರ್ಭದಲ್ಲಿ ತಮ್ಮ ಪಾಂಡಿತ್ಯವನ್ನು, ಕವಿತಾ ಶಕ್ತಿಯನ್ನೆಲ್ಲ ಅಂಥ ಯಾವುದ್ಯಾವುದೋ ವರ್ಣನೆಗಾಗಿ ಮೀಸಲಾಗಿಡುವುದು ಅಂತ ಒಂದು ಅರ್ಥ. ಇನ್ನೊಂದು, ವಯೋ ಮಾತ್ರಾನುಜೀವಿ ಅಂದರೆ ಹೊಟ್ಟೆ ಹೊರಕೊಳ್ಳಿಕ್ಕಾಗಿ ಬದುಕುವವರು. ಜೀವನ ಮಾತ್ರೋಪಯುಕ್ತಂ ಉಷಂತಿ ಅಂಥ ಕಾವ್ಯಗಳು. ಅದನ್ನು ತೊಗೊಂಡು ಏನು ಮಾಡಬೇಕಾಗಿದೆ? ಭಗವಂತನ ಭಾಗವತರ ಮಹಿಮೆಯನ್ನು ಕೊಂಡಾಡಿದಾಗ ನಮಗದು ಜೀವನಕ್ಕೆ ಉಪಯೋಗ ಆಗದೆ ಹೋದರೂ ಕೂಡ ಅದನ್ನು ಉಪಯೋಗ ಮಾಡಬೇಕು, ಅದನ್ನು ಕೇಳಬೇಕು, ಅದನ್ನು ಅಧ್ಯಯನ ಮಾಡಬೇಕು. ಅಂತೂ ಉತ್ತಮಾಧಿಕಾರಿಗಳಿಗೂ ಮಂದಾಧಿಕಾರಿಗಳಿಗೂ ಭಾಗವತದಂಥ ಒಂದು ಗ್ರಂಥದ ರಚನೆ ಆಗಬೇಕಾಗಿದೆ. ಮಂದಾಧಿಕಾರಿಗಳಿಗಂತೂ ವಿಶೇಷವಾಗಿ ಬೇಕಾಗಿದೆ. ತಸ್ಮಾನ್ ಮಂದಾಧಿಕಾರಿಣ ಮೋಕ್ಷಾಯ ಭಗವದ್ಯಶಃ ಪ್ರತಿಪಾದಕ ಗ್ರಂಥಾಂತರಂ ಅವಶ್ಯಂ ಕಾರ್ಯಂ, ಇದು ಯಾದವಾರ್ಯರ ವ್ಯಾಖ್ಯಾನ. ಇಲ್ಲಿ ಹಂಸಾಹ ಅಂತ ಬಂತಲ್ಲ, ನತತ್ರ ಹಂಸಾಹ ನ್ಯಪತನ್ ಮಿಮಿಂಕ್ಷಯ ಅಂತ. ಹಂಸಗಳು ಅಂದರೆ ಈ ಮಾನಸ ಸರೋವರದಲ್ಲಿ ವಿಹಾರ ಮಾಡುವ ಹಂಸಗಳು ಅಂತ ಒಂದು ಅರ್ಥ ನೋಡಿದ್ವಿ. ಅದಲ್ಲದೇ ಹಂಸಗಳು ಅಂದರೆ ಶುದ್ಧವಾದಂತಹ ಸ್ವರೂಪವುಳ್ಳಂಥ ಸಾತ್ವಿಕರಾದ ಭಕ್ತರು ಅನ್ನೋ ಅರ್ಥವನ್ನು ಕೂಡ ನಾವು ನೋಡಿದ್ವಿ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲೇ ಹಂಸ ಅನ್ನೋ ಶಬ್ದಕ್ಕೊಂದು ಅರ್ಥ ಹೇಳ್ತಾರೆ.
ಅದು ಮೂಲತಃ ಮಹಾಭಾರತದಲ್ಲಿ ಬಂದಿರುವಂಥ ಶ್ಲೋಕ. ಹಾನಾತ್ ಪೂರ್ವ ಶರೀರಾಣಂ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ ತದ್ದೇತುತ್ವ ತರಿಃಪರಃ ಅಂತ ಆ ಶ್ಲೋಕ. ಹಂಸ ಅಂತ ಯಾಕೆ ಕರೀತಾರೆ ಜೀವನನ್ನ? ಚತುರ್ಮುಖ ಬ್ರಹ್ಮನನ್ನು ಹಿಡಿದು ನಮ್ಮಂಥ ಎಲ್ಲರನ್ನೂ ಕೂಡ ಹಂಸ ಅಂತ ಕರೀತಾರೆ. ಹಂ ಸ ಅನ್ನುವಲ್ಲಿ ಹಂ ಅಂದರೆ ತ್ಯಾಗ ಮಾಡುವುದು ಅಂತ ಅರ್ಥ, ಸ ಅಂದರೆ ಮತ್ತೆ ಸ್ವೀಕಾರ ಮಾಡುವುದು ಅಂತ ಅರ್ಥ. ಏನನ್ನು ತ್ಯಾಗ ಮಾಡುವುದು, ಏನನ್ನು ಸ್ವೀಕಾರ ಮಾಡುವುದು ಅಂದರೆ, ನಾವು ಈ ಸೃಷ್ಟಿಗೆ ಬಂದಾಗಿನಿಂದಲೂ ಹಳೆಯ ಶರೀರವನ್ನು ಒಂದು ಬಾರಿ ಹುಟ್ಟಿದ ಮೇಲೆ ತಂದೆ ತಾಯಿಯಿಂದ ಪಡ್ಕೊಂಡಂಥ ಈ ಶರೀರವನ್ನು ಮತ್ತೆ ಬಿಡ್ತಾ ಇರ್ತೇವೆ. ನಾವು ಆಯುಷ್ಯ ಮುಗಿದಾಗ ಮತ್ತೆ ಹೊಸ ಶರೀರವನ್ನು ಸ್ವೀಕಾರ ಮಾಡ್ತೀವಿ. ಹಾನಾತ್ ಪೂರ್ವ ಶರೀರಾಣಂ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ. ಈ ಕಾರಣದಿಂದ ಜೀವನನ್ನು ಹಂಸ ಅಂತ ಕರೀತಾರೆ. ತದ್ದೇತುತ್ವಾತ್ ಹರಿಃಪರಃ. ನಾವು ಹೊಸ ಶರೀರವನ್ನು ಪಡೆಯುವುದು ಅಂದರೆ ಮತ್ತೆ ಹುಟ್ಟುವುದು, ಮತ್ತೆ ಮರಣಿಸುವುದು, ಇನ್ನೊಂದು ಶರೀರಕ್ಕೆ ಹೋಗುವುದು, ಹಳೆಯದನ್ನು ಬಿಟ್ಟು ಹೊಸ ಶರೀರವನ್ನು ಪಡ್ಕೊಳ್ಳುವುದು ಅಂತೇನು ಬಂತಲ್ಲ, ಈ ಪಡ್ಕೊಳ್ಳಿಕ್ಕೆ ನಾವೇನು ಸ್ವತಂತ್ರ ಇದ್ದೀವಿ? ಬಿಡ್ಲಿಕ್ಕಾದರೂ ಪಡ್ಕೊಳ್ಳಿಕ್ಕಾದರೂ ನಾವೇನು ಸ್ವತಂತ್ರ ಇದ್ದೇವೆ? ಸಾಯ್ಲಿಕ್ಕೂ ನಾವು ಸ್ವತಂತ್ರರಲ್ಲ, ಹುಟ್ಟಲಿಕ್ಕೂ ಸ್ವತಂತ್ರರಲ್ಲ. ಅದಕ್ಕಾಗಿ ಈ ನಮ್ಮ ಹಳೆಯ ಶರೀರವನ್ನು ಬಿಡಿಸಿ ಹೊಸ ಶರೀರವನ್ನು ಕೊಡುವ ಹೊಣೆ ಹೊತ್ತವನು ಆ ಭಗವಂತ. ಮುಖ್ಯವಾಗಿ ಅವನು ಹಂಸ, ನಾವು ಅವನ ಬಳಿಕ ಹಂಸರು. ಅವನು ಹೇಳಿದಂತೆ ಕೇಳುವ, ಕೂತಲ್ಲಿ ಕೂಡುವ, ಕೂಡಂದಾಗ ಕೂಡುವ, ಏಳಂದಾಗ ಏಳುವ, ಹಾರಂದಾಗ ಹಾರುವ ಹಂಸಗಳಷ್ಟೇ ನಾವು. ಹೀಗೆ ಮಹಾಭಾರತದಲ್ಲಿ ಬಂದಂಥ ಒಂದು ಶಬ್ದ ಇದೆ, ಹಂಸ ಅನ್ನೋ ಶಬ್ದದ್ದು. ಹಂಸ ಅನ್ನೋ ಶಬ್ದದ ಅರ್ಥವನ್ನು ಹೇಳುವಂಥ ಶಬ್ದ. ಅದನ್ನು ನಾವಿಲ್ಲಿ ಅನುಸಂಧಾನಕ್ಕೆ ತಂದ್ಕೋಬೇಕು. ಆತ್ಮಾನದಿ ಸಂಯಮಪೂರ್ಣ ತೀರ್ಥ ಸತ್ಯೋದಕ ಶೀಲತಟ ದಯೋರ್ಮಿಹಿ ತತ್ರಾಭಿಷೇಕಂ ಕುರು ಪಾಂಡುನಂದನ ನವಾರಿಣ ಶುದ್ಧತಿ ಚಾಂತರಾತ್ಮ. ಮಹಾಭಾರತದ ಮತ್ತೊಂದು ಶ್ಲೋಕವೂ ಕೂಡ ನನಗಿಲ್ಲೀಗ ನೆನಪಿಗೆ ಬರ್ತದೆ. ಎಲ್ಲಿ ಸ್ನಾನ ಮಾಡಬೇಕು ಸಾಧಕ, ಎಲ್ಲಿ ಸ್ನಾನ ಮಾಡಬೇಕು ಅಂದರೆ, ಆತ್ಮ ನದಿ, ಆತ್ಮಜ್ಞಾನ ತತ್ವಜ್ಞಾನವೆಂಬ ನದಿಯಲ್ಲಿ ಸ್ನಾನ ಮಾಡು. ಅದಕ್ಕೆ ಸಂಯಮ ಪೂರ್ಣ ತೀರ್ಥ ಸತ್ಯೋದಕ, ಸತ್ಯ ಅನ್ನುವುದು ಅದರಲ್ಲಿ ನೀರು, ಶೀಲ ಅನ್ನುವುದು ಅದರ ದಡ, ಕ್ಯಾರೆಕ್ಟರ್ ಅನ್ನುವುದು ಅದರ ದಡ. ತತ್ರ ಅಭಿಷೇಕಂ ಕುರು ಪಾಂಡುನಂದನ. ಪ್ರಾಯ ಭೀಷ್ಮರೋ ಯಾರೋ ಒಬ್ಬರು ಯುಧಿಷ್ಠಿರನಿಗೆ ಹೇಳಿದಂಥ ಮಾತು. ಅಂಥ ನೀರಿನಲ್ಲಿ ಸ್ನಾನ ಮಾಡೋ. ನಾವು ವಾರಿಣ ಶುದ್ಧತಿ ಅಂತರಾತ್ಮ. ಹೊರಗೆ ಬೇಕಾದಷ್ಟು ನೀರನ್ನು ಮೈ ಮೇಲೆ ನಾವು ಹೊತ್ಕೊಂಡ್ರೂ ಕೂಡ, ಹೊಯ್ಕೊಂಡ್ರೂ ಕೂಡ ಅದರಿಂದ ಶುದ್ಧಿ ಆಗೋದಿಲ್ಲ. ಇಲ್ಲಿ ಮೀಮಾಂಸಾ ಅಂದರೆ ಶ್ರವಣ ಮನನ ರೂಪವಾದ ಇಚ್ಛಾ. ಶ್ರವಣ ಮನನ ಧ್ಯಾನ, ಅದನ್ನೇ ಜಿಜ್ಞಾಸ ಅಂತಾರೆ, ಅದನ್ನೇ ಮೀಮಾಂಸಾ ಅಂತಾರೆ. ಅದಕ್ಕಾಗಿ ಆ ಮಹಾಭಾರತದ ಶ್ಲೋಕ ನನಗೆ ನೆನಪಿಗೆ ಬಂತು, ಅದನ್ನು ಇಲ್ಲಿ ಹೇಳಿದೆ ಅಷ್ಟೆ. ಭಾಗವತ ಸಾರೋದ್ಧಾರದಲ್ಲಿ 306ನೇ ಶ್ಲೋಕದಲ್ಲಿ ಧರ್ಮೋಪದೇಶ ಪ್ರಕರಣದಲ್ಲಿ ಈ ಶ್ಲೋಕವನ್ನು ವಿಷ್ಣು ತೀರ್ಥರು ತಗೊಂಡಿದ್ದಾರೆ. ನನು ಏವಂ ಫಲಾಭಾವೇನ ಬಹುಕ್ಲೇಶಕರತ್ವೇನ ಚ ಪ್ರೇಕ್ಷಾವದ್ಭಿ ಪರಿತ್ಯಕ್ತಂ ಅಭಾಗವತ ಶಾಸ್ತ್ರಂ ಕಿಮಿತಿ ಪಠಂತಿ ಪಾಠಯಂತಿ ಚ ಬಹವಃ. ನಮಗೊಂದು ದೊಡ್ಡ ಸೋಜಿಗ ಇದೆ ಈ ಜಗತ್ತಿನಲ್ಲಿ. ಭಗವಂತನ ಮಹಿಮೆಯನ್ನು, ಭಾಗವತರ ಮಹಿಮೆಯನ್ನು ಕೊಂಡಾಡದ ಗ್ರಂಥದಿಂದ ಫಲ ಇಲ್ಲ, ಸುಮ್ಮನೆ ಜೀವನ ವ್ಯರ್ಥ. ವಿವೇಕಿಗಳು ಅದನ್ನು ಪರಿತ್ಯಾಗ ಮಾಡಿದ್ದಾರೆ. ಆದರೂ ಈ ಜಗತ್ತಿನಲ್ಲಿ ಅನೇಕ ಜನ ಅದನ್ನೇ ಕಲಿತಾರಲ್ಲ, ಅದನ್ನೇ ಕಲಿಸ್ತಾರಲ್ಲ, ಯಾಕೆ? ಅತಃ ಅದಕ್ಕೆ ವಿಷ್ಣು ತೀರ್ಥರು ಹೇಳ್ತಾರೆ, ಪುರುಷಾರ್ಥೋ ಅನೇನು ಭವೇತ್ ಪರತ್ರೇತಿ ಭ್ರಾಂತ್ಯ ಕೇಚಿತ್. ಇದನ್ನು ಓದಿದ್ರು ಕೂಡ ಏನಾದ್ರು ಪುರುಷಾರ್ಥ ಸಿಕ್ಕಿಬಿಡ್ತದೆ ಅಂತ ಕೆಲವರಿಗೆ ಭ್ರಾಂತಿ ಇದೆ. ಇನ್ನು ಕೆಲವರಿಗೆ ಮೋಕ್ಷವೆಂಬ ಪುರುಷಾರ್ಥದ ಬಗ್ಗೆ ಅರಿವೇ ಇಲ್ಲ. ಮೋಕ್ಷವೆಂಬ ಪುರುಷಾರ್ಥದ ಬಗ್ಗೆ ಅರಿವಿದ್ದವರು ಕೆಲವರು ಇದ್ದಾರೆ, ಆದರೆ ಯಾವ ಗ್ರಂಥವನ್ನು ಓದಬೇಕು, ಪಾಠ ಹೇಳಬೇಕು ಅನ್ನೋ ಎಚ್ಚರ ಇಲ್ಲ ಅವರಿಗೆ. ಕೆಲವರಿಗೆ ಮೋಕ್ಷವೆಂಬ ಪುರುಷಾರ್ಥದ ಬಗ್ಗೆ ಗಮನವೇ ಇಲ್ಲ, ನಾಸ್ತಿಕರು ಮೊದಲಾದವರಿಗೆ. ವಿಷಯ ಸುಖವೇ ಪುರುಷಾರ್ಥ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಅಭಾಗವತ ಗ್ರಂಥದಿಂದ ನಡೀತದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಇತಿ ಮನ್ಯಮಾನಾಹ ಪಂಡಿತಂ ಮನ್ಯಾಹ ಪಠಂತಿ ಪಾಠಯಂತಿ ಚ. ತಮ್ಮನ್ನು ತಾವೇ ಪಂಡಿತರು ಅಂತ ತಿಳ್ಕೊಂಡಿರ್ತಾರೆ. ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ ಅಂತ ಉಪನಿಷತ್ತಿನ ಮಾತನ್ನ ತಗೊಂಡಿದ್ದಾರೆ ವಿಷ್ಣು ತೀರ್ಥರು. ನಮ್ಮಂಥವ್ರನ್ನ ಹಾಸ್ಯ ಮಾಡಿದ್ದಾರೆ. ಆದರೆ ಆ ಗ್ರಂಥಗಳನ್ನು ಪರಿತ್ಯಾಗ ಮಾಡಬೇಕು.
ನ ಕದಾಪಿ ವದೇತ್ ತಥೈವ ಶಾಸ್ತ್ರಮಪ್ಪಿ ನ ಭವತಿ. ಅದೊಂದು ಶಾಸ್ತ್ರವೇ ಅಲ್ಲ ಅದು. ಶಾಸ್ತ್ರ ಅಂದರೆ ಶಾಸ್ತಿ ಇತಿ ಶಾಸ್ತ್ರಂ, ನಮ್ಮನ್ನು ಸನ್ಮಾರ್ಗದಲ್ಲಿ ಯಾವುದು ತೊಡಗಿಸ್ತದೋ ಅದನ್ನು ಶಾಸ್ತ್ರ ಅಂತ ಅನ್ಬೇಕು, ಬೇರೆ ಯಾವುದು ಕೂಡ ಶಾಸ್ತ್ರವೇ ಅಲ್ಲ. ಮಾನಸಾಹ ಮನಃಶುದ್ಧಿಮಂತಹ ಅಂತ ಅರ್ಥ ಹೇಳ್ತಾರೆ ವಿಷ್ಣು ತೀರ್ಥರು. ನ ವಚಃ ನ ಶಾಸ್ತ್ರಂ. ಯಥೋ ಹರೇಹೇ ಪರಮಸ್ಯ, ಆ ಸರ್ವೋತ್ತಮನಾದ ಭಗವಂತನ ಮಹಿಮೆಯನ್ನು ಕೊಂಡಾಡದೆ ಹೋದರೆ ಅದರಲ್ಲಿ ಏನು ಅದ್ಭುತವಾದ ಕಾವ್ಯ ಸೌಂದರ್ಯ ಇದ್ದರಾದರೂ ಏನು ಉಪಯೋಗ, ಅದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅಂತ ಅದರ ತಾತ್ಪರ್ಯ. ನಾವು ಯಾದವಾರ್ಯರ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ನೋಡಿದ್ದೀವಿ. ಇದನ್ನು ಯಾಕೆ ಕೆಲವರು ಪಾಠ ಹೇಳ್ತಾರೆ, ಕೆಲವರು ಕೇಳ್ತಾರೆ ಅಂತೂ ನಮ್ಗೆ ಅನಿಸ್ತದಲ್ಲ, ಅದನ್ನು ವಿಜಯಧ್ವಜರು ಅದನ್ನು ಗಮನಿಸಿದ್ದಾರೆ. ಧರ್ಮೋಪದೇಶ ಪ್ರಕರಣದಲ್ಲಿ ಭಾಗವತ ಸಾರೋದ್ಧಾರದಲ್ಲಿ ಈ ಗ್ರಂಥವನ್ನು ಅವರು ಈ ಶ್ಲೋಕವನ್ನು ಕೂಡ ಪೋಣಿಸಿದ್ದಾರೆ. ಒಂದು ಗ್ರಂಥವನ್ನು, ಒಂದು ಶ್ಲೋಕವನ್ನು ನಾವು ನೋಡುವಾಗ ನನಗಿದು ಆಶ್ಚರ್ಯವಾಗಿ ಯಾವತ್ತೂ ಕಾಣಿಸೋದು. ಮೂಲ ಭಾಗವತದ ಶ್ಲೋಕ, ವೇದವ್ಯಾಸರ ಒಂದು ಮನಃಶಕ್ತಿ ಅದರಲ್ಲಿರ್ತದೆ. ಆಚಾರ್ಯರು ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಕೋಟ್ ಮಾಡಿದ್ದಾರೆ, ಅವರ ಮನಃಶಕ್ತಿ ಇರ್ತದೆ. ಮುಂದೆ ಯಾದವಾರ್ಯರು, ವಿಜಯಧ್ವಜರು ಮತ್ತು ವಿಷ್ಣು ತೀರ್ಥರು ಮೊದಲಾದವರು ವ್ಯಾಖ್ಯಾನಕಾರರು ಅದನ್ನೇನು ಶ್ಲೋಕ ಮಾಡಿದ್ದಾರೆ, ಮಂತ್ರತುಲ್ಯವಾದ ಶ್ಲೋಕಗಳಿವೆಲ್ಲ. ಇಡೀ ಭಾಗವತವೇ ಮಂತ್ರತುಲ್ಯ. ಅದರಲ್ಲಿ ಈ ಶ್ಲೋಕವೂ ಕೂಡ ಮಂತ್ರತುಲ್ಯವೇ. ಅದರಲ್ಲಿ ಅವರೆಲ್ಲರ ಮನಃಶಕ್ತಿ ಪರಂಪರೆಯಿಂದ ಹರಿದು ನಮ್ಮವರೆಗೆ ಬಂದಿರ್ತದೆ. ಆ ಬಳಿಕ ಯಾದವಾರ್ಯರು, ವಿಜಯಧ್ವಜರು, ವಿಷ್ಣು ತೀರ್ಥರಾಯ್ತು, ಅನೇಕ ಜನ ಇದನ್ನು ಭಾಗವತವನ್ನು ಪ್ರವಚನ ಮಾಡ್ತಾನೇ ಇದ್ದಾರಲ್ಲ. ಆ ಎಲ್ಲ ಮಹನೀಯರ ತಪಶಕ್ತಿಯು ಕೂಡ ಅದರಲ್ಲಿ ತುಂಬಿ ಅದು ನಮ್ಮವರೆಗೆ ಹರಿದು ಬಂದಿರ್ತದೆ. ಹಾಗೆ ನಮ್ಮನ್ನು ಎಚ್ಚರಿಸುವಂಥ ಶ್ಲೋಕವು, ಅವರೆಲ್ಲರ ಸಂದೇಶವೂ ಕೂಡ ಅದರಲ್ಲಿರ್ತದೆ. ಆಚಾರ್ಯರ ಸಂದೇಶ, ವ್ಯಾಸರ ಸಂದೇಶ, ಮುಂದೆಲ್ಲ ಟಿಪ್ಪಣಿಕಾರರ ಸಂದೇಶ ಕೂಡ ಅದರಲ್ಲಿ ಕಾಣಿಸ್ತದೆ. ಅಂತ ನತದ್ವಚ, ಅದೆಲ್ಲ ನಿಂದಿತವಾದ ಶಾಸ್ತ್ರ. ಅದು ವಚನಮೇವ ನ ಭವತಿ ಅಶಾಸ್ತ್ರಂ ಅಂತ ಯಾದವೇಂದ್ರ ತೀರ್ಥರು ಮೊದಲಾದವರ ಪಾಠ ಇದೆ. ಈ ಕೆಲವು ಕಡೆ ಈ ಗೋವಿಂದಾಚಾರ್ಯ ಅರ್ಥಗಳನ್ನು ಹೇಳಿದ್ದಾರೆ, ಅದನ್ನ ಇಲ್ಲಿ ಗಮನಿಸಬೇಕು. ವಾಯಸಾಹ ಅಂತ ಬಂತಲ್ಲ, ವಾಯಸಾಹ ಅಂದರೆ ವಯಶಬ್ದ ಪಿಶಾಚವಾಚಕ. ಐತರೇಯ ಉಪನಿಷತ್ತು ಅದರ ಭಾಷ್ಯ ಮೊದಲಾದ ಕಡೆ ವಯಸ್ಸನ್ನೋ ಶಬ್ದಕ್ಕೆ ಪಿಶಾಚ ಅನ್ನೋ ಅರ್ಥವನ್ನು ಹೇಳಿದ್ದು ನೆನಪಿದೆ. ಪಿಶಾಚವಾಚಕ ವಯೋವತ್ ಪಿಶಾಚವತ್ ವರ್ತಂತೆ ಇತಿ ವಾಯಸಃ ಕಾಮುಕಃ. ಪಿಶಾಚದಂತೆ ಇನ್ನೊಬ್ಬರಿಗೂ ತೊಂದರೆ ಕೊಟ್ಟು ತಾನೂ ತೊಂದರೆ ಮಾಡಿಕೊಂಡು ಕೇವಲ ಸುಖಭೋಗದಲ್ಲಿ ಆಸಕ್ತನಾದಂಥ ಕಾಮುಕನನ್ನು ವಾಯಸ ಅಂತ ಕರಿಬೇಕು. ಅಂಥವರು ಉಪಯೋಗ ಮಾಡುವ ಶಾಸ್ತ್ರ ಇದು. ವಯಃ ಅಂದರೆ ದೇಹಾನುಬದ್ಧ ಕಾಲ, ನಮಗಿರುವ ವಯಸ್ಸು, ಯೌವನ, ಮಧ್ಯ ವಯಸ್ಸು ಮತ್ತು ಮುಪ್ಪು ಮೊದಲಾದದ್ದು. ಆ ಯೌವನದಲ್ಲಿ ಮನಸ್ಸಿಗೆ ತುಂಬ ರುಚಿಸುವಂಥ, ಕೇವಲ ಮನರಂಜನೆಯನ್ನು ನಮಗೆ ಮಾಡುವಂಥ ಒಂದು ಶಾಸ್ತ್ರ ಅಂತ ತಾತ್ಪರ್ಯ. ಇದು ಯಾದವಾರ್ಯರು, ಈ ಯಾದವೇಂದ್ರ ತೀರ್ಥರು, ಯಾದವಾರ್ಯರಲ್ಲ ಯಾದವೇಂದ್ರ ತೀರ್ಥರು ಅಂತ ಮತ್ತೊಬ್ಬರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ ಒಂದು ಗ್ರಂಥ. ವಯೋಮಾತ್ರ ನಿರ್ವರ್ತಕತ್ವೇನ ಜೀವನೋಪಾಯಭೂತಂ ಶಾಸ್ತ್ರಮಿತಿ ಅನಂತತೀರ್ಥೀಯೇ. ಅನಂತತೀರ್ಥರು ಮತ್ತು ಯಾದವೇಂದ್ರ ತೀರ್ಥರು ಅಂತ ಇಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಗೋವಿಂದಾಚಾರ್ಯ ತಮ್ಮ ಸರ್ವಮೂಲದಲ್ಲಿ ಕೋಟ್ ಮಾಡಿದ್ದಾರೆ. ಅಂತೂ ಈ ವಾಯಸಾಹ ಅನ್ನೋ ಮಾತಿಗೆ, ವಯೋಮಾತ್ರಾನುಜೀವಿ ವಾಯಸಂ ತೀರ್ಥಂ ಅನ್ನೋ ಮಾತಿಗೆ ಒಂದು ಪಿಶಾಚದಂತೆ ಕಾಮುಕರಾದಂಥ ಮನರಂಜನೆಯನ್ನೇ ಕೇವಲ ಬಯಸುವಂಥ ಜನ ಅಪೇಕ್ಷೆ ಪಡುವ ಶಾಸ್ತ್ರ ಅಂತ ಒಂದರ್ಥ. ನಮ್ಮ ಯೌವನದಲ್ಲಿ ನಮ್ಮ ಕಿವಿಗೆ, ನಮ್ಮ ಮನಸ್ಸಿಗೆ ಹಿತಕರಾಗುವಂಥ ಶಾಸ್ತ್ರ, ಭಗವಂತನ ಮಹಿಮೆಯನ್ನು ಕೊಂಡಾಡದ ಶಾಸ್ತ್ರ ಅಂತ ಮತ್ತೊಂದರ್ಥ. ಕೇವಲ ಜೀವನ ನಿರ್ವಹಣೆಗಾಗಿ ಉಪಯೋಗ ಆಗುವಂಥ ಶಾಸ್ತ್ರ ಅಂತ ಇನ್ನೊಂದರ್ಥ. ಇಷ್ಟು ಮೂರು ಅರ್ಥಗಳು ಅದಕ್ಕೆ ಸಾಮಾನ್ಯವಾಗಿ ಬರ್ತವೆ. ಇದು ಗೋವಿಂದಾಚಾರ್ಯರ ವ್ಯಾಖ್ಯಾನದಲ್ಲಿ ನಮ್ಗೆ ಕಾಣಿಸುವಂಥದ್ದು.
ಅದಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ನಾನು ಗಮನಿಸ್ತಿರ್ತೇನೆ, ಗಮನಿಸಿ ಹೇಳುವ ಪ್ರಯತ್ನ ಮಾಡಿರ್ತೇನೆ. ಅದರಲ್ಲಿ ವಯಸ್ಸಂದರೆ ವಯಸ್ಶಬ್ದ ಪಿಶಾಚವಾಚಕ ಅಂತ ಒಂದು ಹೆಚ್ಚಿನ ಅರ್ಥ ನಮಗಿಲ್ಲಿಗೆ ಕಾಣಿಸಿತು. ಇದಕ್ಕೆ ಸಂಬಂಧಪಟ್ಟಂತೆ ದೀಪಿಕಾ ಮತ್ತು ಪ್ರಬೋಧಿನಿ ಅಂತ ಏನು ಭಾಗವತ ತಾತ್ಪರ್ಯದ ವ್ಯಾಖ್ಯಾನಗಳಿವೆ, ಅಲ್ಲಿ ಹೆಚ್ಚಿನ ಅರ್ಥಗಳೇನು ಕಾಣಿಸೋದಿಲ್ಲ. ಆದ್ದರಿಂದ ಅದನ್ನು ಇಲ್ಲೇನು ಹೇಳಿಲ್ಲ. ಯಾವುದು ಮಹತ್ವದ ಅರ್ಥಗಳಿವೆ ಅದನ್ನು ವರ್ಣನೆ ಮಾಡಿದ್ದೇನೆ. ಅದರಲ್ಲಿ ಯಾದವೇಂದ್ರರು ಅಂತ ಒಬ್ಬರು ರಾಘವೇಂದ್ರ ಸ್ವಾಮಿಗಳ ಮಠದ ಸ್ವಾಮಿಗಳು, ಅವರ ವೃಂದಾವನ ರಾಯಚೂರಿನ ಪರಿಸರದಲ್ಲಿ ಇವತ್ತಿಗೂ ಕೂಡ ಇದೆ. ದೊಡ್ಡ ವಿಶಾಲವಾದ ಮಠ ಇತ್ಯಾದಿಗಳಲ್ಲಿವೆ. ಅವರೊಬ್ಬರು ರಚನೆ ಮಾಡಿದ್ದು ಇತ್ತೀಚಿನವರೆಗೂ ಹೆಚ್ಚು ಉಪಲಬ್ಧ ಇರಲಿಲ್ಲ. ಕೆಲವು ಇತ್ತೀಚಿನ ವಿದ್ವಾಂಸರು ಅನಂತ ತೀರ್ಥರು, ಯಾದವೇಂದ್ರ ತೀರ್ಥರು ಮೊದಲಾದವರು ಮಾಡಿದ ವ್ಯಾಖ್ಯಾನಗಳನ್ನು ಕೂಡ ಬೆಳಕಿಗೆ ತರುವ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಕೂಡ ನಮ್ಮಂಥವರೆಲ್ಲರೂ ಕೂಡ ಶ್ರೋತೃಗಳು, ವಿದ್ವಾಂಸರು ಬಳಕೆ ಮಾಡಿಕೊಳ್ಬೇಕು. ಅಲ್ಲಿಗೆ ಈ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಈ ಶ್ಲೋಕವನ್ನು ಯಾಕೆ ಹೇಳಿರ್ತೇನೆ ಅಂದರೆ, ಕೊನೆಗೆ ಹುಸಿಯ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕನೆಂದು ಅಂತ ಅಲ್ಲಿದೆ. ಕನಕದಾಸರ ಮಾತದು. ಹುಸಿ ಆಡೋದಂತ. ನಾವು ಭಾಗವತವನ್ನೇ ಪ್ರವಚನ ಮಾಡ್ತಿರ್ಬೋದು, ಮಹಾಭಾರತವನ್ನೇ ಪ್ರವಚನ ಮಾಡ್ತಿರ್ಬೋದು. ಮಾಡಿದ ಪ್ರವಚನಗಳು, ಹೇಳಿದ ವಿಷಯಗಳು ಆಚರಣೆಯಲ್ಲಿ ಬರದೇ ಹೋದರೆ ಆ ಮಾತು ಹುಸಿಯೇ ಆಗ್ತದೆ. ಅಥವಾ ಭಾಗವತವನ್ನೇ ಪ್ರವಚನ ಮಾಡಲಿಲ್ಲ, ಮಹಾಭಾರತವನ್ನೇ ಪ್ರವಚನ ಮಾಡಲಿಲ್ಲ, ಯಾವುದೋ ವ್ಯರ್ಥವಾದ ಮನರಂಜನೆಗೆ ಸೀಮಿತವಾದ ಕಾಲ್ಪನಿಕ ಕಥೆಗಳನ್ನು ಓದಿದೆವು, ಪ್ರವಚನ ಮಾಡಿದೆವು, ಅದನ್ನು ವ್ಯಾಖ್ಯಾನ ಮಾಡಿದೆವು ಅಂತ ಆದರೆ ಆವಾಗಂತೂ ಅದು ಹುಸಿಯೇ, ಅದಕ್ಕೇನು ಸಂಶಯ ಇಲ್ಲ. ಹುಸಿಯ ನಾಡಿ ಹೊಟ್ಟೆ ಹೊರೆಯುವವರು ನಾವು. ಅದೇ ಇಲ್ಲಿ ಬಂದು ಜೀವನ ಮಾತ್ರಕ್ಕೆ ಉಪಯೋಗ ಆಗುವಂಥ ಯಾವುದ್ಯಾವುದೋ ಕಾರ್ಯಗಳನ್ನು ಮಾಡಲಿಕ್ಕೆ ತೊಡಗಿದೆವು. ಅದರಿಂದ ನಾವು ಶೋಚನೀಯರಾದೆವು, ವಿಷಯದಲ್ಲಿ ರಸಿಕರಾಗಿ ಬಿಟ್ಟೆವು. ಇದೊಂದು ವಿಷಯದಲ್ಲಿ ರಸಿಕನೆಂಬ ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ. ಋಷಿಕೇಶ ನಮ್ಮೆಲ್ಲರ 5 ಜ್ಞಾನೇಂದ್ರಿಯ ಮತ್ತು 5 ಕರ್ಮೇಂದ್ರಿಯ ಮತ್ತು ಮನಸ್ಸು, ಇವುಗಳು ಋಷಿಕಗಳು, ಅವೇ ಇಂದ್ರಿಯಗಳು. ಅವುಗಳಿಗೆ ಈಶನಾದವನು ಈ ಭಗವಂತ. ಆ ಭಗವಂತ ನಮ್ಮ ಜ್ಞಾನೇಂದ್ರಿಯ, ನಮ್ಮ ಕರ್ಮೇಂದ್ರಿಯಗಳು ಇಂಥ ವ್ಯರ್ಥವಾದ ಕೆಲಸ ಮಾಡದೇ ಇರುವಂತೆ ನಿಯಂತ್ರಿಸಲಿ. ನಮ್ಮನ್ನು ಹುಸಿಗೆ ಹಾಕಿ, ನಮ್ಮನ್ನು ಹುಲುಮಾನವರು ಅಂತ ಕರಿತಿರ್ತಾರೆ. ವಿ ಆರ್ ಮೆನ್ ಆಫ್ ಸ್ಟ್ರಾ, ಕ್ಷುಲ್ಲಕರಾದವರು ನಾವು. ಅದಲ್ಲದೆ ಹುಸಿ ಮಾನವರು ಕೂಡ ಬರೇ ಹುಸಿಯನ್ನೇ, ಸುಳ್ಳನ್ನೇ ಆಡುವ, ಸುಳ್ಳನ್ನೇ ಹಾಸಿ, ಸುಳ್ಳನ್ನೇ ಹೊದೆಯುವ, ಸುಳ್ಳಿಗಾಗಿಯೇ ಬದುಕುವ ಮಾನವರು ನಾವು ಅಂತ. ಹೀಗೆ ನಮ್ಮನ್ನು ಹುಸಿಗೆ, ಹುಸಿ ಅಂದರೆ ಕುಖ್ಯಾತಿ, ಕೆಟ್ಟ ಹೆಸರು, ಆ ಕೆಟ್ಟ ಹೆಸರಿಗೆ ಬೀಳಿಸಬೇಡ ಭಗವಂತನೇ ಅಂತ ಭಗವಂತನನ್ನೇ ಕೇಳಬೇಕಷ್ಟೆ, ಬೇರೆ ಮಾರ್ಗ ಇಲ್ಲ. ಭಗವಂತನ ಚರಣ ಭಜನೆ ಮಾಡಿದರೆ ಅದು ಸಾಧ್ಯ ಆಗ್ತದೆ. ನಮ್ಮ ದೋಷ ರಾಶಿಗಳನ್ನೆಲ್ಲ ಅವನು ಹೀಗೆ ನಾಶ ಮಾಡಬೇಕು. ವ್ಯರ್ಥವಾದ ಕಾಲಹರಣ ಇತ್ಯಾದಿ ಕಡೆಗೆ ನಮ್ಮ ಮನಸ್ಸು ಹೋಗದಂತೆ, ಭಾಗವತ ಭಾರತಗಳನ್ನು ಓದಿದಾಗಲೂ ಕೂಡ ಕಳೆದ ದಿವಸ ನಾವು ನೋಡಿದಂತೆ ಕಾಲನಾಮಕನಾದ ಭಗವಂತನ ಚೇಷ್ಟ ಅಲ್ಲಿದೆ. ಅವನು ಈ ಎಲ್ಲ ಜೀವಗಳನ್ನು ಪಕ್ವ ಮಾಡ್ತಾ ಇದ್ದಾನೆ, ಪಾಕ ಮಾಡ್ತಿದ್ದಾನೆ ಅನ್ನೋದು ದೊಡ್ಡ ವಾರ್ತೆ. ಆ ವಾರ್ತೆಯನ್ನು ಅರಿಯುವ ಶಕ್ತಿ ನಮಗಿರಬೇಕು. ಏನು ನೋಡಿದರೂ ಕೂಡ ಭಗವಂತನೆಂಬ ದೊಡ್ಡ ಪಾಚಕ ಮಾಡ್ತಿರುವ ಅಡಿಗೆ ಕೆಲಸ ನಡೆದಿದೆ. ಇನ್ನು ಊಟಕ್ಕೆ ಕೂಡಬೇಕಾಗಿದೆ ಅಷ್ಟೆ. ಊಟಕ್ಕೆ ಎಷ್ಟೋ ಜನ ಹಿಂದೆ ಊಟ ಮುಗಿಸಿ ಎದ್ದು ಹೋಗಿದ್ದಾರೆ. ಈಗೂ ಕೆಲವರು ಕೂತಿದ್ದಾರೆ, ಮುಂದೂ ಕೆಲವರು ಕೂಡುವವರಿದ್ದಾರೆ. ಅಡುಗೆ ನಡೆದೇ ಇದೆ. ಅದನ್ನು ತಿನ್ನುವ ಕೆಲಸವೂ ನಡೆದಿದೆ, ಬಡಿಸುವ ಕೆಲಸವೂ ನಡೆದಿದೆ. ಇದೆಲ್ಲ ಭಗವಂತನ ವಿಚೇಷ್ಟಿತ ಅಂತ ಭಾವಿಸುವ ಒಂದು ಧೋರಣೆ ನಮ್ಮದಾಗಬೇಕು. ನಮ್ಮದಿರುವ ದೋಷಗಳು ಪರಿಹಾರ ಕಾಣಬೇಕು ಅಂತ ಭಗವಂತನನ್ನೇ ಪ್ರಾರ್ಥನೆ ಮಾಡಬೇಕಷ್ಟೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು.